ಹಾಯ್ ಫ್ರೆಂಡ್ಸ್, ಎಲ್ಲರೂ ಕೂಡ ನಮಸ್ತೆ. ಇವತ್ತಿನ ವಿಡಿಯೋದಲ್ಲಿ ನಾವು ಏನು ವಂಶವೃಕ್ಷಕ್ಕೆ ಹೇಗೆ ಅರ್ಜಿ ಸಲ್ಲಿಸೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಡಾಕ್ಯುಮೆಂಟ್ಸ್ಗಳು ಏನೇನು ಬೇಕಾಗುತ್ತೆ ಅಂತ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲಿವರೆಗೂ ಕೂಡ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ನಮ್ಮ ವಾಟ್ಸಪ್ ಚಾನಲ್ನು ಕೂಡ ಜಾಯಿನ್ ಆಗಿ ನಾವು ನಿಮಗೆ ಎಜುಕೇಷನ್ ಬಗ್ಗೆ ಮತ್ತು ಜಾಬ್ ಬಗ್ಗೆ ಮತ್ತು ಸ್ಕಾಲರ್ಶಿಪ್ ಬಗ್ಗೆ ಅಪ್ಡೇಟ್ಗಳನ್ನು ಮಾಡ್ತಾ ಇರ್ತೀವಿ. ಈಗ ನಾವು ಗೂಗಲಿಗೆ ಬರಬೇಕಾಗುತ್ತೆ. NK5 ಲಾಗಿನ್ ಅಂತ ಟೈಪ್ ಮಾಡಿ ಸಾಕು. ಅದರಲ್ಲಿ ಲಾಗಿನ್ ಪಬ್ಲಿಕ್ ಕರ್ನಾಟಕ ಅಂತ ಒಂದು ವೆಬ್ಸೈಟ್ ಲಿಂಕ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಈ ಲಿಂಕ್ ಗೊತ್ತಾಗಲ್ಲ ಅಂದ್ರೆ ನಮ್ಮ ವಿಡಿಯೋದ ಕೆಳಗೆ ಕೊಟ್ಟಿರ್ತೀವಿ, ಅಲ್ಲಿಂದ ಕ್ಲಿಕ್ ಮಾಡಿ. ಅದೇ ರೀತಿ ಯಾವ ಒಂದು ಅರ್ಜಿದಾರ ಇರ್ತಾರೋ ಅವರ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿ OTP ಪಡೀರಿ ಅಂತ ಇಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. OTPನ ಇಲ್ಲಿ ಎಂಟರ್ ಮಾಡಿ, ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚರ್ ಕೋಡ್ನ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾಗಿ ನಾಡ ಕಚೇರಿ ವೆಬ್ಸೈಟ್ ಓಪನ್ ಆಗುತ್ತೆ. ಇದರಲ್ಲಿ ನಾವು ಏನು ಹೊಸ ವಿನಂತಿ ಅಂತ ಇದೆಯಲ್ಲ ಅದ್ರ ಮೇಲೆ ನಾವು ಬರಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ಸಾಮಾನ್ಯ ಪ್ರಮಾಣ ಪತ್ರಗಳು ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದರಲ್ಲಿ ಕೆಳಗಡೆ ಲಾಸ್ಟಲ್ಲಿ ಕುಟುಂಬ ವಂಶವೃಕ್ಷ ದೃಢೀಕರಣ ಪತ್ರ ಅಂದರೆ ಫ್ಯಾಮಿಲಿ ಟ್ರೀ ಅಂತ ಏನು ಕರಿತೀವ ಅದು ವಂಶವೃಕ್ಷ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ನಿಮಗೆ ಲ್ಯಾಂಗ್ವೇಜ್ ಕನ್ನಡದಲ್ಲೇ ಆ ಒಂದು ಪ್ರಮಾಣ ಪತ್ರ ಬರಬೇಕು ಅಂದರೆ ಲ್ಯಾಂಗ್ವೇಜ್ ಕನ್ನಡದ ಮೇಲೆ ಕ್ಲಿಕ್ ಮಾಡಿ, ಅಥವಾ ಆ ಒಂದು ಪ್ರಮಾಣ ಪತ್ರ ಇಂಗ್ಲೀಷಲ್ಲಿ ಬೇಕು ಅಂದರೆ ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡಿದರೆ ಆ ಒಂದು ಪ್ರಮಾಣ ಪತ್ರ ಇಂಗ್ಲೀಷಲ್ಲಿ ಬರುತ್ತೆ. ಈಗ ಇಲ್ಲೇ ನಾನು ನಿಮಗೆ ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳೋದಾದರೆ, ಯಾರು ಅರ್ಜಿದಾರ ಇರ್ತಾರೋ ಅವರ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮತ್ತು ಅವರ ಒಂದು ರೇಷನ್ ಕಾರ್ಡ್ ಬೇಕಾಗುತ್ತೆ. ಆ ಒಂದು ಅರ್ಜಿದಾರರು ಅವರ ಕುಟುಂಬ ಸದಸ್ಯರ ಎಲ್ಲ ಒಂದು ನೇಮ್ಸ್ಗಳನ್ನು ಮತ್ತು ಸಂಬಂಧಗಳನ್ನು ಅಫಿಡವಿಟನ್ನು ಮಾಡಿಸ್ಕೊಂಬಂದಿರಬೇಕಾಗುತ್ತೆ. ಮತ್ತು ನೋಟ್ರಿ ಅನ್ನು ಕೂಡ ಮಾಡಿಸ್ಕೊಂಬಂದಿರುತ್ತೆ. ಅಂದರೆ ಈ ಸ್ಟಾಂಪ್ 100 ರೂಪೀಸ್ ಈ ಸ್ಟಾಂಪ್ ಪೇಪರ್ ಮೇಲಲ್ಲಿ ಅದನ್ನು ಅಫಿಡವಿಟ್ ಮಾಡಿಸ್ಕೊಂಡಿರ್ಬೇಕಾಗುತ್ತೆ. ಮತ್ತು ಕುಟುಂಬ ಸದಸ್ಯರ ಎಲ್ಲರ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಅವರೇನಾದರೂ ಕುಟುಂಬ ಸದಸ್ಯರು ಏನಾದರೂ ಡೆತ್ ಆಗಿದ್ರೆ ಅವರ ಒಂದು ಡೆತ್ ಸರ್ಟಿಫಿಕೇಟು ಕೂಡ ಬೇಕಾಗುತ್ತೆ. ಏನಂದರೆ ಇಲ್ಲಿ PDF ಫೈಲಲ್ಲಿ ಅರ್ಜಿದಾರರ ಒಂದು ಆಧಾರ್ ಕಾರ್ಡು ಮತ್ತು ಒಂದು ರೇಷನ್ ಕಾರ್ಡು ಮತ್ತು ಅಫಿಡವಿಟನ್ನು ಸ್ಕ್ಯಾನ್ ಮಾಡಿ ಇಟ್ಕೊಂಡಿರಬೇಕು. ಮತ್ತು 300 KB ಒಳಗಡೆ ಇರಬೇಕು ಆ ಒಂದು ಡಾಕ್ಯುಮೆಂಟ್ಸು. ಇದಾದಮೇಲೆ ನಾವು ಕೆಳಗಡೆ ಬರಬೇಕಾಗುತ್ತೆ. ಮುಂದುವರಿಸು ಮೇಲೆ ಕ್ಲಿಕ್ ಮಾಡೋಣ. ಮುಂದುವರಿಸು ಮೇಲೆ ಕ್ಲಿಕ್ ಮಾಡಿದಾಗ ಆಧಾರ್ ಅಥೆಂಟಿಕೇಶನ್ ಸೈಟ್ಗೆ ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟಾಗ ಅವರ ಒಂದು ಆಧಾರ್ ನಂಬರ್ನ ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕೆಳಗಡೆ OTP ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. OTP ಮೇಲೆ ಕ್ಲಿಕ್ನಾಗ OTP ಪಡೆಯಿರಿ ಅಂದರೆ ಜನರೇಟ್ OTP ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. OTP ಸೆಂಡ್ ಆಗುತ್ತೆ. ಆಧಾರ್ ಲಿಂಕ್ ಇರುವಂಥ ಮೊಬೈಲ್ ನಿಮಗೆ OTP ಸೆಂಡ್ ಆಗುತ್ತೆ. OTPನ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆಧಾರ್ OTP ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ. ಅವ್ರದ್ದೊಂದು ಆಧಾರ್ ಡೀಟೇಲ್ಸ್ ಎಲ್ಲ ಬರುತ್ತೆ. ಅವ್ರದ್ದು ಏನಾರ ಗ್ರಾಮೀಣ ಪ್ರದೇಶ ಇದ್ದರೆ ಇಲ್ಲಿ ಗ್ರಾಮೀಣ ಪ್ರದೇಶ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡಿ. ಅಥವಾ ಅವ್ರದ್ದು ಏನಾದ್ರು ನಗರ ಪ್ರದೇಶ ಇದ್ದರೆ ನಗರ ಪ್ರದೇಶನ ಸೆಲೆಕ್ಟ್ ಮಾಡಿ. ಇಲ್ಲಿ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾವು ಇಲ್ಲಿ ನಗರ ಪ್ರದೇಶ ಗ್ರಾಮೀಣ ಪ್ರದೇಶನ ತಗೊಂಡ್ರೆ ಯಾವ ರೀತಿ ಇರುತ್ತೆ ಅಂದರೆ ಅವರ ಒಂದು ತಾಲೂಕು, ಡಿಸ್ಟಿಕ್ಕು ಮತ್ತು ಹೋಬಳಿಯನ್ನು ನಾವಿಲ್ಲಿ ಆಯ್ಕೆ ಮಾಡಬೇಕಾಗುತ್ತೆ. ಹೋಬಳಿಯನ್ನು ಆಯ್ಕೆ ಮಾಡಿದರೆ ಅವರ ಒಂದು ಊರು, ವಿಲೇಜನ್ನು ನಾವಿಲ್ಲಿ ಗ್ರಾಮವನ್ನು ಆಯ್ಕೆ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಆಯ್ಕೆ ಮಾಡಿ ಅದಾದಮೇಲೆ ಅವರು ಶ್ರೀಮತಿನೋ ಶ್ರೀನೋ ಕುಮಾರ್ ಅನ್ನೋದನ್ನ ನಾವಿಲ್ಲಿ ಅರ್ಜಿದಾರದ ಹಾಕಬೇಕಾಗೋ ಡೀಟೇಲ್ಸ್ನ. ಅದಾದಮೇಲೆ ಅವರ ಒಂದು ಗಂಡನ ಹೆಸರು ಅಥವಾ ತಂದೆ ಹೆಸರು ಇದೆ ಬಿನ್ಕೋ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅವರ ಹೆಸರನ್ನು ಹಾಕಬೇಕಾಗುತ್ತೆ, ಗಂಡ ಅಥವಾ ತಂದೆ ಹೆಸರನ್ನು. ಯಾರು ಅರ್ಜಿದಾರ ಇರ್ತಾರೋ ಅವ್ರದ್ದು ಫಸ್ಟು ನಾವು ಆಧಾರ್ ಅಥೆಂಟಿಕೇಶನ್ ಮಾಡೋವಂಥದ್ದಾಗಿರುತ್ತೆ. ಮತ್ತು ಅವರ ಒಂದು ತಾಯಿ ಹೆಸರನ್ನು ಹಾಕಬೇಕಾಗುತ್ತೆ. ಇಲ್ಲಿ ಆಧಾರಲ್ಲಿರೋ ಥರ ಅಡ್ರೆಸ್ ಇರುತ್ತೆ, ಅದು ಹೆಚ್ಚಾಗಿರುತ್ತೆ. ಅದೇ ರೀತಿ ಅವ್ರದ್ದೊಂದು Gmail ID ಹಾಕಿ OTP ಕಳಿಸಿ ಅಂತ ಏನಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ OTPನ ಹಾಕಿ ನಾವು OTPನ ವೆರಿಫೈ ಮಾಡಬೇಕಾಗುತ್ತೆ. ಅದೇ ಒಂದು ಯಾವ ರಿಜಿಸ್ಟರ್ಡ್ ಮೊಬೈಲ್ನ ಹಾಕಿರ್ತೀವಿ ಸ್ಟಾರ್ಟಿಂಗಲ್ಲಿ, ಆ ಒಂದು ರಿಜಿಸ್ಟರ್ಡ್ ಮೊಬೈಲ್ ಇಲ್ಲಿರುತ್ತೆ. ಅದನ್ನ OTP ಕಳುಹಿಸಿ ಅಂತ ಏನಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಇದನ್ನು ಕೂಡ ನಾವು ವೆರಿಫೈ ಮಾಡಬೇಕಾಗುತ್ತೆ. ಈ ರೀತಿ Gmail ID ಮತ್ತು ಏನು ಮೊಬೈಲ್ ನಂಬರ್ಗೆ OTP ವೆರಿಫೈಡ್ ಸಕ್ಸಸ್ಫುಲಿ ಅಂತ ಬರಬೇಕು, Gmail ID ಮತ್ತು ಇದು ಎರಡೂ ಕೂಡ. ಅದಾದಮೇಲೆ ಮುಂದುವರಿಸು ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಫಿಲ್ ಆದಮೇಲೆ ಮುಂದುವರಿಸು ಮೇಲೆ ಕ್ಲಿಕ್ ಮಾಡಿ. ಮುಂದುವರಿಸು ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು, ಈ ಸ್ಟಾಂಪ್ ದಾಖಲೆ ಪ್ರಕಾರ ಎಲ್ಲ ಕುಟುಂಬ ಸದಸ್ಯರ ವಿವರಗಳನ್ನು ನಮೂದಿಸಿ. ಅಂದರೆ ಅವರೇನು ಅಫಿಡವಿಟಲ್ಲಿ ಸೀರಿಯಲ್ ನಂಬರ್ 1, 2, 3 ಅಂತ ಯಾವ ರೀತಿ ಅವರು ಟೈಪ್ ಮಾಡಿಸ್ಕೊಂಬಂದಿರ್ತಾರೋ ಹಾಕ್ಕೊಂಡಿರ್ತಾರೋ ಅದೇ ರೀತಿ ಫಿಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಡಾಟಾ ಎಂಟ್ರಿ ಸಮಯದಲ್ಲಿ ನಮೂದಿಸಿದ ಸೀರಿಯಲ್ ನಂಬರ್ ಪ್ರಕಾರ ಕುಟುಂಬದ ಸದಸ್ಯರ ವಿವರಗಳನ್ನು ಅಂತಿಮವಾಗಿ ಪ್ರಮಾಣ ಪತ್ರಗಳಲ್ಲಿ ಪ್ರದರ್ಶಿಸಲಾಗುತ್ತೆ. ನೀವು ಯಾವ ರೀತಿ ಸೀರಿಯಲ್ ನಂಬರ್ 1, 2, 3 ಅಂತ ಹಾಕಿರ್ತೀರೋ ಅದೇ ರೀತಿ ಬರುತ್ತೆ.
ಎಲ್ಲ ಜೀವಂತ ಕುಟುಂಬ ಸದಸ್ಯರಿಗೆ ಡೆಮೋ ದೃಢೀಕರಣವನ್ನು ಕಡ್ಡಾಯವಾಗಿದೆ. ಅಂದರೆ ಡೆಮೋ ದೃಢೀಕರಣ ಯಾವ ರೀತಿ ಮಾಡೋದಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಒಂದು ಸೀರಿಯಲ್ ನಂಬರ್ 1 ಅಂತ ನಾವು ಸೆಲೆಕ್ಟ್ ಮಾಡೋಣ. ಸೀರಿಯಲ್ ನಂಬರ್ 1 ಅಂತ ಸೆಲೆಕ್ಟ್ ಮಾಡಿದ್ರೆ ಅಂದರೆ ನೀವು ಹೇಗೆ ಆ ಒಂದು ಅಫಿಡವಿಟಲ್ಲಿ ಯಾರನ್ನ ಇದು ಮಾಡಿದ್ರೆ ಅವರು ಜೀವಂತವಾಗಿದ್ದಾರೆ, ನಿಮಗೆ ಅರ್ಜಿದಾರರೇ ಫಸ್ಟ್ ಇದ್ದರೆ ಜೀವಂತ ಅಂತ ಸೆಲೆಕ್ಟ್ ಮಾಡಿ, ಜೀವಂತ ಯಾವುದೇ ಇದ್ದರೂ ಇದೇ ರೀತಿ ನಾವು ಮಾಡ್ತಾ ಹೋಗ್ಬೇಕಾಗುತ್ತೆ, ಜೀವಂತವಾಗಿ ಇರೋವಂಥದ್ದು. ಅದಾದಮೇಲೆ ಆಧಾರ್ ಲಭ್ಯವಿದೆಯಾ ಅಂತ ಕೇಳುತ್ತೆ, ಹೌದು ಅಂತ ಕೊಡಿ, ಯಾಕೆಂದರೆ ಜೀವಂತ ಇರೋದು ಆಧಾರ್ ಇದ್ದೇ ಇರುತ್ತೆ, ಹಾಗೆ ಹೌದು ಅಂತ ಕೊಡಿ. ಆದಮೇಲೆ ಕೆಳಗಡೆ ನಾವು ಅವರ ಒಂದು ಏಜನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ, ಏಜನ್ನು ಹಾಕೋಣ. ಅದಾದಮೇಲೆ ಅರ್ಜಿದಾರರ ಸಂಬಂಧ, ಈಗ ನಾವು ಸ್ವಯಂ ಅವರೇ ಅರ್ಜಿದಾರರೇ ಈಗ ನಾವು ಎಂಟ್ರಿ ಮಾಡ್ತಾ ಇದ್ದೀರಾ ಅಂದರೆ ನೀವು ಇಲ್ಲಿ ಕೆಳಗಡೆ ಬಂದರೆ ಸ್ವಯಂ ಅಂತ ಇರುತ್ತೆ, ಆ ಸ್ವಯಂನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ, ಅರ್ಜಿದಾರರಿಗೆ ಸ್ವಯಂ ಅಂತ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಅರ್ಜಿದಾರರು ಶ್ರೀಮತಿ, ಕುಮಾರಿ ಯಾರು ಈ ಒಂದು ಅರ್ಜಿದಾರರು ಇರ್ತಾರೋ ಅವರು ಏನು ಶ್ರೀನೋ ಶ್ರೀಮತಿನೋ ಕುಮಾರ ಅನ್ನೋದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿದ ಮೇಲೆ ನಾವಿಲ್ಲಿ ಅವರ ಒಂದು ಫಾದರ್ ನೇಮ್ ಅಥವಾ ಹಸ್ಬೆಂಡ್ ನೇಮ್ನ ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಎಂಟರ್ ಮಾಡಿದ ಮೇಲೆ ಅವರ ಒಂದು ವೈವಾಹಿಕ ಸ್ಥಿತಿ, ಮದುವೆ ಆಗಿದ್ದಾರೋ ಮದುವೆ ಆಗಿಲ್ವೋ, ವಿಧವೆನ ವಿಚ್ಛೇದನ, ಈ ಥರ ಅವರ ವೈವಾಹಿಕ ಸ್ಥಿತಿಯನ್ನು ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಈಗೊಂದು ಡೆಮೋ ಅಥೆಂಟಿಕೇಶನ್ ಮಾಡಬೇಕಾಗುತ್ತೆ, ಜೀವಂತವಾಗಿ ಇರೋರ್ದು ಡೆಮೋ ಅಥೆಂಟಿಕೇಶನ್ನ ಮಾಡಬೇಕಾಗುತ್ತೆ. ನೀವೇನಾದರೂ ಅರ್ಜಿದಾರರು ಬಿಟ್ಟು ಬೇರೆಯವ್ರನ್ನ ಎಂಟ್ರಿ ಮಾಡ್ತಾ ಇದ್ದರೆ ಇಲ್ಲಿ ಸ್ವಯಂ ಅನ್ನೋದನ್ನ ಬಿಟ್ಟು ಅರ್ಜಿದಾರಿಗೆ ನೀವು ಎಂಟ್ರಿ ಮಾಡ್ತಾ ಇರೋರು ಏನಾಗಬೇಕು, ತಂದೆನಾಗಬೇಕೋ, ತಾಯಿ ಆಗಬೇಕೋ, ಮಗ ಆಗಬೇಕೋ, ಮಗಳು ಆಗಬೇಕೋ, ಅತ್ತಿಗೆ ಆಗಬೇಕೋ, ಏನು ಅವರ ಒಂದು ಅಫಿಡವಿಟಲ್ಲಿ ಅದನ್ನ ಎಂಟರ್ ಮಾಡಿಸಿರ್ತಾರೆ ಅದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಇದೇ ರೀತಿ ಜೀವಂತವಾಗಿ ಯಾರೆಲ್ಲ ಇರ್ತಾರೆ ಅವ್ರದ್ದು ಈ ರೀತಿಯಾಗಿ ನಾವು ಸೆಲೆಕ್ಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಈಗ ಎಲ್ಲ ಫಿಲ್ ಆದಮೇಲೆ ನಾವು ಡೆಮೋ ಅಥೆಂಟಿಕೇಶನ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ, ಇಲ್ಲೊಂದು ಪಾಪಪ್ ಬರುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಅವರ ಒಂದು ಹೆಸರನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಆಧಾರಲ್ಲಿರೋ ಥರ. ಅದೇ ರೀತಿ ಆಧಾರ್ ನಂಬರ್ನ ಎಂಟರ್ ಮಾಡಿ ಇಲ್ಲಿ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ನೇಮನ್ನು ಕನ್ನಡದಲ್ಲೇ ನಾವು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಬ್ರಾಕೆಟಲ್ಲಿ ಕೊಟ್ಟಿದ್ದಾರೆ ನೇಮ್ ಆಸ್ ಪರ್ ಕನ್ನಡ ಅಂತ, ಆಧಾರ್ ಪರ್ ಕನ್ನಡ ಅಂತೇಳಿ ಅದೇ ರೀತಿ ಕನ್ನಡದಲ್ಲೇ ಎಂಟರ್ ಮಾಡಬೇಕಾಗುತ್ತೆ ಆಧಾರಲ್ಲಿರೋ ಥರ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬಂದಿಲ್ಲಿ ಎಂಟ್ರಿ ಆಗುತ್ತೆ. ಯಾರೆಲ್ಲ ಕುಟುಂಬ ಸದಸ್ಯರು ಇರ್ತಾರೋ ಅವ್ರನ್ನ ಈ ಥರ ಜೀವಂತವಾಗಿರೋರನ್ನ ಇದೇ ಥರ ಪ್ರತಿಯೊಬ್ಬರನ್ನು ಕೂಡ ಎಂಟರ್ ಮಾಡ್ತಾ ಹೋಗಬೇಕು. ಆದರೆ ನೀವು ಅಲ್ಲಿ ಸಂಬಂಧಗಳನ್ನು ಕರೆಕ್ಟಾಗಿ ನೀವು ಸೆಲೆಕ್ಟ್ ಮಾಡ್ತಾ ಹೋಗಬೇಕಾಗುತ್ತೆ. ಈಗ ಜೀವಂತವಾಗಿ ಇಲ್ಲ ಅಂದರೆ ಯಾವ ರೀತಿ ಮಾಡೋದಂದರೆ ಇಲ್ಲಿ ಸೀರಿಯಲ್ ನಂಬರ್ನ 2 ಹಾಕಬೇಕು. ಅವರು ಜೀವಂತ ಇಲ್ಲ ಅಂದರೆ ಯಾವ ರೀತಿ, ಯಾರೆಲ್ಲ ಡೆತ್ ಆಗಿರ್ತಾರೋ ಅವ್ರನ್ನ ಇದೇ ಥರ ನಾನೀಗ ಏನು ತೋರಿಸ್ತೀನಿ ಅದೇ ಥರ ಹಾಕಬೇಕಾಗುತ್ತೆ. ಯಾರು ಜೀವಂತವಾಗಿರ್ತಾರೋ ಏನು ಆಧಾರ್ ಡೆಮೋ ಮಾಡಿದ್ವಿ ಅದೇ ಥರ ಹಾಕಬೇಕಾಗುತ್ತೆ ಪ್ರತಿಯೊಬ್ಬರದು. ಈಗ ಜೀವಂತ ಇಲ್ಲ ಅಂದರೆ ಮೃತನಾದ ಅಂತ ಹಾಕಬೇಕಾಗುತ್ತೆ. ಅವರ ಒಂದು ಮರಣ ಪ್ರಮಾಣ ಪತ್ರ ಅಂದರೆ ಡೆತ್ ಸರ್ಟಿಫಿಕೇಟ್ ಇದೆಯಾ ಇಲ್ವಾ ಅಂತ ಕೇಳುತ್ತೆ. ಇದ್ದರೆ ಹೌದು ಅಂತ ಹಾಕಿ, ಇಲ್ಲ ಅಂದರೆ ಇಲ್ಲ ಅಂತ ಟಿಕ್ ಮಾಡಿ. ಈಗ ಇದೆ ನಾನು ಇದೆ ಅಂತ ಹಾಕ್ತಾ ಇದ್ದೀನಿ. ಅದಾದಮೇಲೆ ಅವರ ಒಂದು ಏಜನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ, ಸದಸ್ಯರ ವಯಸ್ಸು ಅಂತ. ಅದಾದಮೇಲೆ ಕುಟುಂಬ ಸದಸ್ಯರಿಗೆ ಏನಾಗಬೇಕು ಅವರು ಅನ್ನೋದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಾವು ಕುಟುಂಬದ ಸದಸ್ಯರ ಸಂಬಂಧವನ್ನು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರು ಏನು ಅನ್ನೋದು ಇಲ್ಲೆಲ್ಲ ಇರುತ್ತೆ ಡೀಟೇಲ್ಸ್, ಅದು ಯಾವುದು ಅಂತ. ನೀವು ತಂದೆ ಇದ್ದರೆ ತಂದೆ, ತಾಯಿ ಇದ್ದರೆ ತಾಯಿ, ಏನಿದೆ ಅದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡಿ. ಅದಾದಮೇಲೆ ಕುಟುಂಬ ಸದಸ್ಯರು ಶ್ರೀಮತಿ, ಕುಮಾರಿ ಏನಿದೆ ಅದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದಾದಮೇಲೆ ಅವರ ಒಂದು ಹೆಸರನ್ನು ನಾವಿಲ್ಲಿ ಸೆಲೆಕ್ಟ್ ಹಾಕಬೇಕಾಗುತ್ತೆ. ಕನ್ನಡದಲ್ಲಿ ಹೆಸರನ್ನು ಹಾಕಿದ ಮೇಲೆ ನಾವು ಅವರ ಒಂದು ಗಂಡ ಅಥವಾ ತಂದೆಯ ಹೆಸರು ಏನಿರುತ್ತೆ ಅದನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಕನ್ನಡದಲ್ಲಿ ಹೆಸರನ್ನು ಹಾಕಿದ ಮೇಲೆ ಇಲ್ಲಿ ಅವರು ವಿವಾಹಿತರೋ ಅವಿವಾಹಿತರೋ ಅನ್ನೋದನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೆಲೆಕ್ಟ್ ಮಾಡಿ ಅದಾದಮೇಲೆ ಇಲ್ಲಿ ಏನು ಮೃತರಿಗೆ ಇಲ್ಲಿ ಸೇರಿಸು ಅಂತ ಇರುತ್ತೆ. ಇಲ್ಲಿ ಆಧಾರ್ ಡೆಮೋ ಇರಲ್ಲ, ಹಾಗಾಗಿ ಸೇರಿಸು ಅಂತ ಏನು ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬಂದು ಅವರು ಎಂಟರ್ ಆಗ್ತಾರೆ. ಏನಾದರೂ ಇಲ್ಲಿ ಎಡಿಟ್ ಆಪ್ಷನ್ ಏನಾದರೂ ನಿಮಗೆ ಮಿಸ್ಟೇಕ್ ಇದ್ದರೆ ನೀವು ಇಲ್ಲಿ ಎಡಿಟ್ ಇರೋಂಥ ಒಂದು ಪೆನ್ ಇದೆ, ತಿದ್ದು ಅಂತೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಎಡಿಟ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಯಾವ ರೀತಿ ಬರುತ್ತೆ ಅಂತ, ಈಗ ಇಲ್ಲಿ ಏನಾದರೂ ನೀವು ಮಿಸ್ಟೇಕ್ ಇದ್ದರೆ ನೀವು ಎಡಿಟ್ ಮಾಡಿ ತಿದ್ದುಪಡಿ ಮಾಡಿದ ಮೇಲೆ ಅಪ್ಡೇಟ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ಬಂದು ಸೇರ್ಕೊಳ್ಳೋದು. ಇದೇ ರೀತಿ ಪ್ರತಿಯೊಬ್ಬರನ್ನು ಕೂಡ ನಾವಿಲ್ಲಿ ಎಂಟರ್ ಮಾಡ್ತಾ ಹೋಗಬೇಕಾಗುತ್ತೆ. ನಾವು ಈ ರೀತಿಯಾಗಿ ಪ್ರತಿಯೊಬ್ಬರ ಡೀಟೇಲ್ಸ್ನ ಎಂಟ್ರಿ ಮಾಡಿದ್ರೆ ಅಂದರೆ ಅಫಿಡವಿಟಲ್ಲಿ ಯಾವ ರೀತಿ ಕಾಲಮ್ಗಳಲ್ಲಿ ಎಂಟ್ರಿ ಮಾಡಿರ್ತಾರೋ ಅದೇ ರೀತಿ ಸೀರಿಯಲ್ ಪ್ರಕಾರ ಎಂಟರ್ ಮಾಡಿದ ಮೇಲೆ ಮುಂದುವರಿಸೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಏನಾದರೂ ಎಡಿಟ್ ಇದ್ದರೆ ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಥವಾ ಡಿಲೀಟ್ ಇದ್ದರೆ ಡಿಲೀಟ್ ಮಾಡಿ ಮತ್ತೆ ಎಂಟ್ರಿ ಮಾಡ್ಕೊಳ್ಳಿ.
ಅದೆಲ್ಲ ಮುಗಿದ್ಮೇಲೆ ಎಲ್ಲ ಎಂಟ್ರಿಗಳು ಕರೆಕ್ಟ್ ಇದೆಯಾ ಅಂತ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ನೀವು ಅಫಿಡವಿಟಲ್ಲಿ ಇದಕ್ಕೂ ಮತ್ತು ಅವ್ರು ಕೊಟ್ಟಿರೋಂಥ ಆಧಾರಿಗೂ ಒಂದು ಸತಿ ಚೆಕ್ ಮಾಡಿಕೊಂಡು ಮುಂದುವರಿಸು ಮೇಲೆ ಕ್ಲಿಕ್ ಮಾಡಿ. ಮುಂದುವರಿಸು ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ನೆಕ್ಸ್ಟ್ ಬರುತ್ತೆ. ಇದರಲ್ಲಿ ಎಷ್ಟರಿಂದ ವಾಸಿಸ್ತಿದ್ದಾರೆ, ಎಷ್ಟು ವರ್ಷದಿಂದ ವಾಸಿಸ್ತಿದ್ದಾರೆ, ಅಫಿಡವಿಟನ್ನು ತಗೊಂಡಿರೋ ದಿನಾಂಕವನ್ನು ಹಾಕಬೇಕಾಗುತ್ತಿಲ್ಲಿ. ಅಂದರೆ ಆ ಒಂದು ಇ ಸ್ಟಾಂಪ್ ಪೇಪರ್ನ ಯಾವತ್ತು ತಗೊಂಡಿರ್ತಾರೋ ಅದರ ದಿನಾಂಕವನ್ನು ಹಾಕಬೇಕಾಗುತ್ತೆ. ಮತ್ತು ಇ ಸ್ಟಾಂಪ್ ಸಂಖ್ಯೆಯನ್ನು ಹಾಕಬೇಕಾಗುತ್ತೆ. ಮತ್ತು ಉದ್ದೇಶ, ಇದು ಯಾವುದಕ್ಕೋಸ್ಕರ, ಯಾವ ಉದ್ದೇಶಕ್ಕೋಸ್ಕರ ಇದನ್ನು ನೀವು ಈ ಒಂದು ವಂಶವೃಕ್ಷವನ್ನು ತಗೊಳ್ತಾ ಇದ್ದೀರಾ ಅಂತ ಹಾಕಬೇಕಾಗುತ್ತೆ. ಅದಾದಮೇಲೆ ಮುಂದುವರಿಸು ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈ ರೀತಿ ಎಲ್ಲ ಡೀಟೇಲ್ಸ್ನ ಫಿಲ್ ಮಾಡಿದ ಮೇಲೆ ಮುಂದುವರಿಸು ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನಾವು ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಾವು ಅರ್ಜಿದಾರರ ಒಂದು ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡ್ನು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ ಮತ್ತು ಅಫಿಡವಿಟನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಯಾರ್ಯಾರ ಒಂದು ಡೆತ್ ಸರ್ಟಿಫಿಕೇಟ್ ಇರುತ್ತೆ ಅವೆಲ್ಲವನ್ನು ಕೂಡ ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದೇ ರೀತಿ ಯಾರ್ದು ಆಧಾರ್ ಕಾರ್ಡ್ ಇರುತ್ತೋ ಇಲ್ಲಿ ಸದಸ್ಯರದು ಅವ್ರದ್ದು ಕೂಡ ಆಧಾರ್ ಕಾರ್ಡ್ನ PDF ಫೈಲಲ್ಲಿ ನಾವು ಹಾಕಬೇಕಾಗುತ್ತೆ. ಎಲ್ಲವನ್ನು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ. ಎಲ್ಲವನ್ನು ಸ್ಕ್ಯಾನ್ ಮಾಡಿ ಇಟ್ಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ. ಈಗ ನಾವು ಒಂದೊಂದೇ ಡಾಕ್ಯುಮೆಂಟ್ಸ್ಗಳನ್ನು ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ಅಫಿಡವಿಟ್ ಚೂಸ್ ಫೈಲ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಒಂದು ಅಫಿಡವಿಟನ್ನು ನಾವಿಲ್ಲಿ ಹಾಕಬೇಕಾಗುತ್ತೆ. ಅಫಿಡವಿಟನ್ನು ಇಲ್ಲಿ ಚೂಸ್ ಮಾಡ್ಕೊಂಡು ನಾನು ಇಲ್ಲಿ 300 KB ಒಳಗಡೆ ಇರಬೇಕು. ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಏನಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಫೈಲ್ ಅಪ್ಲೋಡೆಡ್ ಅಂತ ಬರುತ್ತೆ. ಇಲ್ಲಿ ಮರಣ ದಾಖಲೆಯನ್ನು ನಾವಿಲ್ಲಿ ಹಾಕಬೇಕಂದ್ರೆ ಡೆತ್ ಸರ್ಟಿಫಿಕೇಟ್ನ ಹಾಕಬೇಕಾಗುತ್ತೆ. ಅದಾದಮೇಲೆ ಗುರುತಿನ ಚೀಟಿ ಒಂದು ಆಧಾರ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ವಿಳಾಸದ ಪುರಾವೆಯನ್ನು ಕೂಡ ನಾವು ಒಂದು ಆಧಾರ್ನೇ ಅಪ್ಲೋಡ್ ಮಾಡ್ಬೋದು. ಇಲ್ಲಿ ಮರಣ ದಾಖಲೆ 2, ಮರಣ ದಾಖಲೆ 1, ಮರಣ ದಾಖಲೆ 2, ಆಮೇಲೆ ಗುರುತಿನ ಚೀಟಿ 1 ಈ ಥರ ಇದ್ದರೆ ನೀವು ಪ್ರತಿಯೊಬ್ಬರದ್ದು ಕೂಡ ಇಲ್ಲಿ ಹಾಕಬೇಕಾಗುತ್ತೆ. ನೀವೇನು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ ಇಲ್ಲಿ ಪಕ್ಕದಲ್ಲಿ PDF ಬರ್ತಾ ಇತ್ತು. ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಒಂದ್ಸತಿ ವ್ಯೂ ಮಾಡಿ ನೋಡ್ಬೋದು ಕರೆಕ್ಟ್ ಇದೆಯಾ ಇಲ್ವಾ ಅಂತೇಳಿ. ಇಲ್ಲಾಂದರೆ ರಿಮೂವ್ ಮಾಡಿ ಮತ್ತೊಂದು ಬಾರಿ ಅಪ್ಲೋಡ್ ಮಾಡ್ಬೋದು ಏನಾದರೂ ಮಿಸ್ಟೇಕ್ ಆದ. ಇರುವಂಥ ಎಲ್ಲ ಒಂದು ಡೆತ್ ಸರ್ಟಿಫಿಕೇಟ್ ಮತ್ತು ಎಲ್ಲರ ಒಂದು ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಿದ ಮೇಲೆ ನಾವು ಸಲ್ಲಿಸು ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಸಲ್ಲಿಸು ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು RD ಸಂಖ್ಯೆ ಬರುತ್ತೆ. ಇದನ್ನು ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡಿಕೊಂಡು ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ನಾವು ಸಲ್ಲಿಸಿರುವಂಥ ಎಲ್ಲ ಡೀಟೇಲ್ಸು ಕೂಡ ಆ ಒಂದು ಕುಟುಂಬ ಸದಸ್ಯರ ಪ್ರತಿಯೊಬ್ಬರ ಒಂದು ನೇಮು ಕೂಡ ಇಲ್ಲಿ ಈ ರೀತಿಯಾಗಿ ಶೋ ಆಗುತ್ತೆ. ಅದಾದಮೇಲೆ ಕೆಳಗಡೆ ಬನ್ನಿ. ಇಲ್ಲಿ ಎಲ್ಲ ಒಂದು ಡೀಟೇಲ್ಸ್ ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಈ ಸೈನ್ ಇನ್ ಅಂತ ಏನಿದೆಯಲ್ಲ, ಈ ಸೈನ್ ಇನ್ಗೆ ಮುಂದುವರಿಸಿ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಆಧಾರ್ಗಿರುವಂಥ ಮೊಬೈಲ್ ನಂಬರ್ ಲಿಂಕ್ OTP ಬರುತ್ತೆ ಅಂತ ಎಸ್ ಮೇಲೆ ಕ್ಲಿಕ್ ಮಾಡಿ. ಅದಾದಮೇಲೆ ಈ ಸೈನ್ ಇನ್ಗೆ ಓಕೆ ಕೇಳುತ್ತೆ, ಓಕೆ ಕೊಡಿ. ಓಕೆ ಕೊಟ್ಮೇಲೆ ಇಲ್ಲಿ ಈ ಸೈನ್ ಇನ್ನ ಯಾರು ಮಾಡಬೇಕು ಅಂದರೆ ಅರ್ಜಿದಾರರು ಯಾರು ಇರ್ತಾರೋ ಅವ್ರದ್ದೇ ಈ ಸೈನ್ ಇನ್ನು ನಾವು ಮಾಡಬೇಕಾಗುತ್ತೆ. ಅವರ ಒಂದು ಆಧಾರ್ ನಂಬರ್ನ ಎಂಟರ್ ಮಾಡಿ ಇಲ್ಲಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ OTPನ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆಧಾರ್ ಅಥೆಂಟಿಕೇಶನ್ ಕಂಪ್ಲೀಟ್ ಆದಮೇಲೆ ಪೇಮೆಂಟ್ನ ಮಾಡಲಿಕ್ಕೆ ಕೇಳುತ್ತೆ. ಹಣ ಪಾವತಿಸಲು ಮುಂದುವರಿಸಿ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗಡೆ ಕೊಟ್ಟಿರುವಂಥ ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿ ಫೋನ್ಪೇ ಅಂತ ಏನು ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಒಂದು QR ಕೋಡ್ನ ಸ್ಕ್ಯಾನ್ ಮಾಡಿ 40 ರೂಪೀಸ್ನ ಪೇ ಮಾಡಬೇಕಾಗುತ್ತೆ. ಪೇಮೆಂಟ್ ಆದ ತಕ್ಷಣ ಪೇಮೆಂಟ್ ಸಕ್ಸಸ್ ಅಂತ ಬರುತ್ತೆ. ಮುಂದುವರಿಸು ಮೇಲೆ ಕ್ಲಿಕ್ ಮಾಡಿ. ಮುಂದುವರಿಸು ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಡೌನ್ಲೋಡ್ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಅಕ್ನಾಲೇಜ್ಮೆಂಟ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಒಂದು ಅಕ್ನಾಲೇಜ್ಮೆಂಟ್ ಬರುತ್ತೆ. ಇದನ್ನು ನೀವು ಪ್ರಿಂಟ್ ತಗೋಬೇಕಾಗುತ್ತೆ. ಈ ರೀತಿಯಾಗಿ ಒಂದು ಅಕ್ನಾಲೇಜ್ಮೆಂಟ್ ಬರುತ್ತೆ. ಇದನ್ನು ನೀವು ಪ್ರಿಂಟ್ ತಗೋಬೇಕಾಗುತ್ತೆ. ಇದಾದಮೇಲೆ ಈ ಪಕ್ಕದಲ್ಲಿ ರೆಸಿಪ್ಟನ್ನು ಮುದ್ರಿಸಿ ಅಂದರೆ ರಸೀದಿಯನ್ನು ಮುದ್ರಿಸಿ ಅಂತ ಇದೆ. ಇದನ್ನು ನಾವು ಕಂಪಲ್ಸರಿ ನಾವು ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿಬಿಟ್ಟು ಇದನ್ನು ನಾವು ಕೂಡ ಸೇವ್ ಮಾಡ್ಕೋಬೋದು ಅಥವಾ ಪ್ರಿಂಟ್ ಹಾಕ್ಕೋಬೋದು. ಇದನ್ನು ನೀವು ಮಾಡ್ಕೊಳ್ಳಿಲ್ಲ ಅಂದರೆ ಇದು ಕಂಪ್ಲೀಟ್ ಆಗಲ್ಲ ಅರ್ಜಿ. ಹಾಗಾಗಿ ಇದನ್ನು ಕಂಪಲ್ಸರಿ ಮಾಡ್ಕೊಳ್ಳಿ. ಈ ರೀತಿಯಾಗಿ ಒಂದು ವಂಶವೃಕ್ಷ ಅಂದರೆ ಫ್ಯಾಮಿಲಿ ಟ್ರೀಗೆ ಕಂಪ್ಲೀಟೆಡ್ ಆಗಿ ಯಾವ ರೀತಿ ಅರ್ಜಿ ಸಲ್ಲಿಸೋದು, ಅವರು ಜೀವಂತವಾಗಿದ್ದರೆ ಯಾವ ರೀತಿ ಅಥೆಂಟಿಕೇಶನ್ ಮಾಡಬೇಕಾಗುತ್ತೆ, ಅವರು ಜೀವಂತವಾಗಿಲ್ಲ ಅಂದರೆ ಡೆತ್ ಆಗಿದ್ದರೆ ಯಾವ ರೀತಿ ಅಲ್ಲಿ ಅಪ್ಲೈ ಮಾಡಬೇಕು ಅಂತ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಯಾರು ಅರ್ಜಿದಾರರು ಇರ್ತಾರೋ ಅವ್ರನ್ನ ಸ್ವಯಂ ಅಂತ ತಗೊಳ್ಳಿ. ಉಳಿದವ್ರನ್ನ ಅವರಿಗೆ ಸಂಬಂಧ ಏನು ಅಂತ ಅಲ್ಲಿ ಅಫಿಡವಿಟಲ್ಲಿ ಹಾಸ್ಕೊಂಬಂದಿರ್ತಾರೆ ಆ ರೀತಿ ನೀವು ಸೀರಿಯಲ್ ಪ್ರಕಾರ ಹಾಕ್ಕೊಳ್ತಾ ಹೋಗಿ.
ಇಷ್ಟು ಒಂದು ವಂಶವೃಕ್ಷಕ್ಕೆ ಅರ್ಜಿಯನ್ನು ಸಲ್ಲಿಸುವಂಥ ವಿಧಾನವಾಗಿರುತ್ತೆ. ಈಗ ಈ ಒಂದು ಅರ್ಜಿ ಸಲ್ಲಿಸಿರೋದು ಸ್ಟೇಟಸ್ನ ನಾವು ನೋಡಬೇಕು ಅಂದರೆ ಇಲ್ಲಿ ಅರ್ಜಿಯ ಸ್ಥಿತಿಯನ್ನು ಪಡೆಯಿರಿ ಅಂತ ಏನಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಆರ್ ಡಿ ಸಂಖ್ಯೆಯನ್ನು ನೀವಿಲ್ಲಿ ಎಂಟರ್ ಮಾಡಿ, ಆ ಒಂದು ಆರ್ ಡಿ ಸಂಖ್ಯೆಯನ್ನು ಇಲ್ಲಿ ಎಂಟರ್ ಮಾಡಿದ ಮೇಲೆ ಚೆಕ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ನೋಡ್ಬೋದು ಕುಟುಂಬ ವಂಶವೃಕ್ಷ ದೃಢೀಕರಣ ಪತ್ರದ ಕೋರಿಕೆ ಅರ್ಜಿಯನ್ನು ಸ್ವೀಕರಿಸಿದೆ ಅಂತ ಈ ರೀತಿಯಾಗಿ ನಿಮಗೆ ಬರುತ್ತೆ. ಇಲ್ಲಿ ಕೆಳಗಡೆ ನಾವು ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅಪ್ಲೋಡ್ ಮಾಡಿರ್ತೀವಿ ಅದೆಲ್ಲ ಕೂಡ ಇರುತ್ತೆ. ನೀವು ಈ ರೀತಿಯಾಗಿ ನಾವು ಒಂದು ಸ್ಟೇಟಸ್ನ ಚೆಕ್ ಮಾಡೋದು, ಈ ರೀತಿಯಾಗಿ ಕಂಪ್ಲೀಟಾಗಿ ನಾವು ಅರ್ಜಿಯನ್ನು ಹೇಗೆ ಸಲ್ಲಿಸೋದು ಅಂತ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಲೈಕ್ ಕೊಡಿ, ಹಾಗೆ ಒಂದು ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.